Welcome back to my YouTube channel, Kuso Diva Studio. Let's go! ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು 3 ಜನ ಸೇರಿಕೊಂಡು ಮಲೆನಾಡಿನ ಸ್ಪೆಷಲ್ ಡಿಶ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದೇನು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ಕಿಚನ್. ಬನ್ನಿ ಬನ್ನಿ, ಬೇಗ ಬನ್ನಿ. ಸೊ ಏನು ಸಂತೆಯಿಂದ ತಂದಿರೋದು? ಫ್ರೆಶ್ಶು ಬಿಡಿಸೋ ಕಾಳು. ಸೊ ಇದೇನಿದು ಬಿಡಿಸೋ ಕಾಳು ಅಲ್ವಾ ಅಕ್ಕ? ಏನು ಮಾಡೋಣ ಇದರಲ್ಲಿ ಇವತ್ತು? ಕಾಳು ಕಡುಬು. ಕಾಳು ಕಡುಬು. ಸೊ ಮಲೆನಾಡಿನ ಸ್ಪೆಷಲ್ ಡಿಶ್ ಕಾಳು ಕಡುಬು ಅಥವಾ ಗೋಳಿ ಕಡುಬು ಅಂತ ಕೂಡ ಕರೀತಾರೆ. ಅದನ್ನ ಮಾಡ್ಬೇಕಂದ್ರೆ ಮೇನ್ ಇಂಗ್ರೀಡಿಯೆಂಟೇ ಇದು ಬಿಡಿಸೋ ಕಾಳು ಅಂತಾರೆ ಇದನ್ನ. ಆ್ಯಕ್ಚುಲಿ ಇದನ್ನ ಮಾಡ್ಬೇಕಂದ್ರೆ ಜಾಸ್ತಿ ಜನ ಇರಬೇಕಲ್ವಾ? ಹೌದು. ಇಲ್ಲಾಂದ್ರೆ ಇದು ಏನಂದ್ರೆ ಜಾಸ್ತಿ ಜನ ಇದ್ದಾಗ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಅಡುಗೆ ಮಲೆನಾಡು ಸೈಡಲ್ಲಿ. ಇದು ಪ್ರೊಸೀಜರ್ಸು ಮತ್ತು ಹೇಗೆ ಮಾಡೋದು ಏನು ಎಲ್ಲ ಕೂಡ 1 by 1 ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ತೋರಿಸ್ತೀವಿ. ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ ಹೇಗಿದೆ. ಮಲೆನಾಡಲ್ಲಿ ಕಾಳು ಕಡುಬು, ಕಡಲೆ ಪಲ್ಯ, ಅಕ್ಕಿ ರೊಟ್ಟಿ, ಕೆಸ, ಆಮೇಲೆ ಕುಟ್ಟಿದ ಕಡುಬು, ಸಣ್ಣ ಕಡುಬು, ಶಾವಿಗೆ ಇವೆಲ್ಲ ತುಂಬ ಫೇಮಸ್ಸು. ಎಲ್ಲರೂ ಹೇಗೆ ಪಲಾವ್ ಡೈಲಿ ಮಾಡ್ಕೋತೀರ, ಪಲಾವ್, ಟೊಮೆಟೊ ಬಾತು ಅದು ಇದು ಅಂತ. ಇಲ್ಲಿ ಅಕ್ಕಿ ರೊಟ್ಟಿನೇ ಡೈಲಿ ಜಾಸ್ತಿ, ಮತ್ತು ಕಡುಬು. ಸೊ ನಮ್ಮದು ಕಾಳು ಬಿಡಿಸಿದ್ದು ಫಿನಿಶ್ ಆಯಿತು. ನೆಕ್ಸ್ಟು ನಾವೀಗ ಏನು ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ನಾನೀಗ ಆನಿಯನ್, ಟೊಮೆಟೊ ಮತ್ತು ಕೊರಿಯಂಡರ್ನ ಚಾಪ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಆ ಡಿಶ್ಶಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಿಮಗೆ ಹೇಗೆ ಹಾಕೋದು, ಏನೇನು ಮಸಾಲ ಬೇಕು ಅಂತ ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಇದಕ್ಕೇನು ಜಾಸ್ತಿ ವೆಜಿಟೇಬಲ್ಸ್ ಅದೇನು ಬೇಕಾಗಲ್ಲ. ನಮಗೆ ಬೇಕಾಗಿರೋದು ಆನಿಯನು ಮತ್ತು ಟೊಮೆಟೊ, ಕೊರಿಯಂಡರ್, ಸ್ವಲ್ಪ ಗ್ರೀನ್ ಚಿಲ್ಲೀಸ್. ಸೊ ನಾವು ಕಾಳು ಕಟ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಏನೇನು ಅಂತ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್, ಟೊಮೆಟೊ ಮತ್ತು ಕೊರಿಯಂಡರ್. ಸೊ ಈ 3 ಮಾತ್ರನೇ ನಾವು ಹೆಚ್ಚಿಟ್ಕೋಬೇಕು. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಾಳು. ಬೇರೆ ಬೇರೆ ಕಾಳು ಯೂಸ್ ಮಾಡ್ಬೋದು, ಬಟ್ ಇದೇ ಹಾಕೋದ್ರಿಂದ ಇದು ಹಾಕಿ. ನೆಕ್ಸ್ಟು ತುರಿದಿರುವಂಥ ಕಾಳು, ಆಮೇಲೆ 1 ಲೆಮನ್. ಆಮೇಲೆ ಮಸಾಲೆಗೆ ಬಂದರೆ ಅರಿಶಿನ, ಚಕ್ಕೆ, ನಾನು ಹೇಳಿದ್ನಲ್ಲ ಜೀರಿಗೆ ಮೆಣಸಿನ್ಕಾಯಿ ಅಂತ, ಇದೇ ಜೀರಿಗೆ ಮೆಣಸಿನ್ಕಾಯಿ. ಇದು ಸ್ಪೆಷಲ್ ಏನು ಅಂದರೆ ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು. ಸೊ ನಮಗೆ ಸ್ಪೆಷಲ್. ಆಮೇಲೆ ಇದು ಒಂದು ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಧನಿಯಾ ಪೌಡರ್, ಕಡಲೆ, ಲವಂಗ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಾಗುತ್ತೆ. ಅದಾದಮೇಲೆ ಮೇನ್ ಬೇಕಾಗಿರುವಂಥದ್ದು ಕಡುಬಲ್ವಾ. ಸೊ ಕಡುಬಿಗೆ ಏನು ಮಾಡಬೇಕು ಅಂದರೆ ಈ ರೀತಿ ಥರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಅಕ್ಕಿ. ನಾನಿಲ್ಲಿ ಮೆಷರ್ಮೆಂಟ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ 2 ಪಾವ್ ಅಕ್ಕಿ ತೊಗೊಂಡು ಈ ರೀತಿ ಥರಿಯಾಗಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಕಡುಬಿಗೆ. ಈಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಾಳನ್ನ ಬೇಯಿಸ್ಕೊಬಿಡೋಣ. 1 ವಿಜಿಲಿಗೆ ನೀರು ಹಾಕಿ ಕುಕ್ಕರ್ಗೆ ಇಟ್ಟರೆ ಕರೆಕ್ಟಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇದು ಬೇಯುತ್ತೆ. ಸೊ ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟು. ನಾನು ಫಸ್ಟು ಇದನ್ನು ಬೇಯಿಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ನೀರಿನ ಜೊತೆಗೆ ಸ್ವಲ್ಪ ಕಾಳಿಗೂ ಕೂಡ ಉಪ್ಪು ಹಿಡಿದಿರುತ್ತೆ. ಈ ಕಾಳನ್ನ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು,
ಏಕೆಂದರೆ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಆಗಲಿ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವೀಗ ಕುಕ್ಕರ್ ಇಟ್ಟಿದ್ದೀವಿ, ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಅದೊಂದು 2 ಪಾವ್ ಅಕ್ಕಿ ಆಗಲೇ ಹೇಳಿರೋ ಥರ ತರಿಯಾಗಿ ಮಿಕ್ಸ್ ಥರ ಮಾಡ್ಕೊಂಡಿರೋ ಅಂಥದ್ದು ಗ್ರೈಂಡಲ್ಲೇ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಈ ಥರ. ಸೊ ಸೃಷ್ಟಿ, ಇದು 2 ಪಾವ್ ಅಕ್ಕಿ ಇದೆ, ಎಷ್ಟು ವಾಟರ್ ಹಾಕಿ ಅದಕ್ಕೆ? ಇದಕ್ಕೆ 2 ಗ್ಲಾಸ್ ಇದ್ರೆ 2 ಗ್ಲಾಸ್ ನೀರು ಹಾಕ್ತೀವಿ. ಓಕೆ, ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಅಂಟಾಗತ್ತೆ, ಮುದ್ದೆ ಬರುತ್ತೆ. ಸೊ ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ ಕಡುಬು ಮಾಡೋಕ್ಕೆ. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಖಾರ ಪುಡಿ, ಯಾಕೆಂದರೆ ಕಡುಬು ಕೂಡ ಒಂದು ಸ್ವಲ್ಪ ಖಾರ ಹಾಕಿರುತ್ತೆ ಅಂತ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಾರ್ಮಲ್ ನಿಮಗೆ ವೈಟ್ ಕಲರ್ ಕಡುಬು ಬೇಕು ಅಂದರೆ ಬರೀ ಉಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು. ಆ್ಯಕ್ಚುಲಿ ನಮ್ಮ ಅತ್ತೆ ಎಲ್ಲ ಈ ಮೆಥಡ್ ಯೂಸ್ ಮಾಡ್ತಿದ್ರು, ಹಾಗಾಗಿ ನಾನು ಇದೇ ಮೆಥಡ್ನ ಯೂಸ್ ಮಾಡ್ತೀನಿ. ಈಗ ಇದನ್ನು ಮುಚ್ಚಿಡ್ತೀವಿ, ಅದು ಚೆನ್ನಾಗಿ ಕಾಯಬೇಕು. ನೀರು ಕುದಿ ಬರ್ತಾ ಇದೆ ನೋಡಿ, ಈ ರೀತಿ ಕುದಿ ಬರಬೇಕು. ಸರಿಯಾಗಿ ಕುದಿ ಬರಲಿಲ್ಲ ಅಂದರೆ ನಮಗೆ ಅಂದರೆ ಕಡುಬು ಚೆನ್ನಾಗಿ ಬರಲ್ಲ. ಫಸ್ಟ್ ಈಗ ಹಾಕೋಣ ಇದನ್ನ ಸ್ಲಿಮ್ ಮಾಡ್ಕೋಬೇಕು. ಫಸ್ಟ್ ಸ್ಲಿಮ್ ಮಾಡಿಕೊಂಡು ಹಾಕಿ, ಒಬ್ರು ಹಾಕ್ತಾ ಇರಬೇಕು, ಇನ್ನೊಬ್ರು ತಿರುಗ್ತಾ ಇರಬೇಕು, ಆವಾಗ ಗಂಟಾಗಲ್ಲ. ನೋಡಿ ಈಗಲೇ ಒಂದು 2 ಸೆಕೆಂಡ್ಸ್ ಬ್ಯಾಕ್ ಹಾಕಿದ್ದು ಈಗ ಹೇಗಾಗಿದೆ ಅಂತ. ಇದಾಗೋಷ್ಟೊತ್ತಿಗೆ ಇದು ವಿಸಲ್ ಬರ್ತಿದೆ. ಒಂದು ವಿಸಲ್ ಬಂತು, ಆಫ್ ಮಾಡ್ಕೊತಾ ಇದ್ದೀವಿ. ನಮ್ಮ ಕಾಳು ಕೂಡ ಬೇಕು, ರೆಡಿ ಆಯಿತು. ಈಗ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಬಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇದು ಕುದಿಬೇಕು, ಇನ್ನೊಂದು ಸ್ವಲ್ಪ ಅರಳಬೇಕು. ಕಡುಬು ಅರಳಿದ್ಮೇಲೆ ಸ್ವಲ್ಪ ಮುಚ್ಚಿಡೋಣ. ಹಾಂ, ಅರಳಿದ್ಮೇಲೆ ಒಂದು 10 ನಿಮಿಷ ಆರಕ್ಕೆ ಬಿಟ್ಟು ಮತ್ತೆ ಕಡುಬು ಮಾಡ್ಕೊಬೇಕು. ಆ ಕಡುಬು ಮಾಡಾಗಿದ್ಮೇಲೆ ಕಡುಬಿನ ಪಾತ್ರೆ ಅಂತ ಬರುತ್ತಲ್ಲ, ಅದರೊಳಗೆ ಒಂದೊಂದೇ ಸ್ಮಾಲ್ ರೌಂಡ್ ಶೇಪ್, ಬಾಲ್ ಶೇಪಲ್ಲಿ ಉಂಡೆ ಮಾಡೋದನ್ನೇ ಕಡುಬು ಮಾಡೋದು ಅಥವಾ ಕಡುಬು ಕಟ್ಟೋದು ಅಂತ ಹೇಳ್ತಾರೆ ಇಲ್ಲಿ ಆಡು ಭಾಷೆಯಲ್ಲಿ. ಆ ಥರ ಮಾಡಿಕೊಂಡು ನಾವು ಕಡುಬಿನ ಪಾತ್ರೆ ಒಳಗೆ ಇಟ್ಕೋಬೇಕು. ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಅಷ್ಟರೊಳಗೆ ಇದು ಆಗಲಿ. ಈಗ ನಾವು ಈ ಕಡುಬು ಅರಳಿ ಅದಾಗೋ ಅಷ್ಟೊತ್ತಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿಲ್ಲ. ಫಸ್ಟು ಬಾಣಲಿ ಇಟ್ಕೊತಿದ್ದೇನೆ, ಬಾಣಲಿ ಕಾಯಿಲಿ, ಅಷ್ಟೊತ್ತಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟೇ, ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ. ಆ್ಯಕ್ಚುಲಿ ಇದು ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಾಳಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಕಡುಬು ಬಂದು, ರೈಸ್ ಬಂದು ಕಾರ್ಬ್ಸು, ಫೈಬರಿಗೆ ನಾವು ಆನಿಯನ್ ಮತ್ತು ಟೊಮೆಟೊನ ಲಿಡಲಾಗಿ ಆ್ಯಡ್ ಮಾಡಿರ್ತೀವಿ, ಮತ್ತು ಗುಡ್ ಫ್ಯಾಟಿಗೆ ಕೊಕೊನೆಟ್ನ ಯೂಸ್ ಮಾಡಿರ್ತೀವಿ, ವೈಟಮಿನ್ ಸಿಗೆ ಲೆಮನ್ನ ಯೂಸ್ ಮಾಡಿರ್ತೀವಿ. ಸೊ ಆ್ಯಸ್ ಯೂಶುವಲ್ ಮಸಾಲ ಅಲ್ಲಿ ಅದರದ್ದೇ ಆದಂಥ ಅದ್ರ ಗುಣಗಳಿರುತ್ತೆ, ಮತ್ತು ಕೊರಿಯಂಡರು ಕೂಡ. ಸೊ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಡಿಶ್ ಅಂತಲೇ ಹೇಳ್ಬೋದು. ಅದು ಆಯಿಲ್ ಎಣ್ಣೆ ಕಾಯ್ದಿದೆ, ಇವಾಗ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ನಮಗೆ ಈಗ ಮಾತ್ರ ಆಯಿಲ್ ಬೇಕಾಗುತ್ತೆ, ಇದಾದಮೇಲೆ ಆಯಿಲ್ ಏನು ಯೂಸ್ ಆಗಲ್ಲ. ಸೊ ಆಮೇಲೆ ಮಸಾಲೆಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕಾದ್ರೆ ಜಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋದು ಕೂಡ ಸಾಕು. ಇದಕ್ಕೂ ಅಷ್ಟೇ, ಬೇಕಾದರೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಾನ್ಷಿಯಸ್ ಇರೋರು ಜಸ್ಟ್ ಒಂದು 2 ಟೇಬಲ್ ಸ್ಪೂನಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ತೀವಿ.
ಟೊಮೆಟೊ ಹಾಕ್ಲಾ ಇವಾಗ? ಹಾಂ ಹಾಂ. ಈಗ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೋದೆಲ್ಲ ಸ್ವಲ್ಪ ಮೆತ್ತಗೆ ಆನಿಯನ್ಸು ಕೂಡ ತೆಳು ಆಗಿರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೊ ಇಷ್ಟು ಅರಳಿದ್ಮೇಲೆ ಸ್ವಲ್ಪ ಕಾಯಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಆಪ್ಷನಲ್ಲು. ನಿಮಗೆ ಕಾಯಿ ಜಾಸ್ತಿ ಬೇಡ ಅಂದರೆ ಹಾಕೋದು ಬೇಡ, ಇಲ್ಲ ಚೆನ್ನಾಗಿ ಅನಿಸುತ್ತೆ ಅನ್ನೋದಾದರೆ ಹಾಕೋಬೋದು. ಅವ್ರವ್ರ ಇಷ್ಟ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ಲ ಹಾಗೆ. ಮತ್ತು ತಿರುಗ್ತಾ ಇದ್ದೀನಿ ಕಾಯಿ ಹಾಕಿದ್ಮೇಲೆ. ತೀರಾ ಮುದ್ದೆ ಥರ ಹಾಕಿದ್ರೆ ಮಸಾಲೆಗೆ ಹಾಕ್ತೀವಲ್ಲ ಅವಾಗೆಲ್ಲ ಕದ್ರು ಹೋಗುತ್ತೆ, ಕಡ್ಬಿಂದು ಉಂಡೆಗಳು ಕರ್ಗೋಗುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ಇರಬೇಕು. ಸೊ ಅದಕ್ಕೆ ಏನು ಅಂದರೆ ನೀರು ಕರೆಕ್ಟಾಗಿ ಹಾಕೋಬೇಕು ಈ ಥರ. ಈಗ ನಾನು ಇದಕ್ಕೆ ಈ ಸ್ಮಾಲ್ ಚೋಟಾ ಚಿಲ್ಲೀಸ್, ಜೀರಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಹಾಗಾಗಿ ನಾನು ಇಷ್ಟ ಹಾಕೋತೀನಿ. ನಿಮಗೆ ಸಿಕ್ಲಿಲ್ಲ ಅಂದರೆ ನಾರ್ಮಲ್ ಚಿಲ್ಲಿನೂ ಹಾಕೋಬೋದು. ಹಾಂ, ಇಲ್ಲ ಚಿಲ್ಲಿ ಬೇಡ ಅನ್ನೋರು ಖಾರ ಪುಡಿನೂ ಹಾಕೋಬೋದು. ಇದೊಂದು ಸ್ವಲ್ಪ ಸ್ಪೈಸಿ ಚೆನ್ನಾಗಿ ಬರುತ್ತೆ. ಅಂದರೆ ಕೆಲವರು ಸ್ಪೈಸಿ ಇಷ್ಟಪಡಲ್ಲ, ಹಂಗಾಗಿ ಸ್ವಲ್ಪ ಖಾರ ಕಮ್ಮಿ ಇದ್ರೂ ಅವ್ರಿಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಆ ಥರ ನೋಡ್ತಾರೆ. ಮಕ್ಕಳೆಲ್ಲ ಒಂದು ಸ್ವಲ್ಪ ಖಾರ ತಿನ್ನಲ್ಲ. ನಮ್ಮ ಮಲೆನಾಡು ಸೈಡ್ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಂ, ಅದಾದಮೇಲೆ ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್. ನೋಡಿ, ಇದು ಹಿಟ್ಟಿನದ ಬಂದಿದೆ. ಸ್ವಲ್ಪ ನೀವು ನೋಡಿಕೊಂಡ್ರೆ ಕಟ್ಬೋದು ಅಂತ ಗೊತ್ತಾಗುತ್ತೆ, ಅರಳಿರೋದು ಗೊತ್ತಾಗುತ್ತೆ. ಇವಾಗ ಇದನ್ನ ಆಗಿದೆ. ಕಟ್ಟೋದು ಅಂದರೆ ಏನೂ ಇಲ್ಲ, ಸಿಂಪಲ್. ಲೈಕ್ ಜಾಮೂನ್ ಮಾಡ್ಕೋಬೇಕಾದ್ರೆ ನಾವು ಹೇಗೆ ರೌಂಡ್ ಬಾಲ್ಸ್ ಮಾಡ್ಕೋತೀವೋ ಅದೇ ರೀತಿ. ಮಲೆನಾಡು ಭಾಗದವ್ರಿಗಾದ್ರೆ ಕಡುಬು ಕಟ್ಟೋದು ಅಂದರೆ ಗೊತ್ತಿರುತ್ತೆ. ಸೊ ಬೇರೆಯವ್ರಿಗೆಲ್ಲ ಅಷ್ಟಾಗಿ ಗೊತ್ತಿರಲ್ಲ, ಹಾಗಾಗಿ ನಾವು ಜಾಮೂನ ಹೇಗೆ ಉಂಡೆ ಮಾಡ್ಕೋತೀವೋ ಆ ರೀತಿ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ, ಸಿಂಪಲ್. ಇದನ್ನ ಇವಾಗ ಕಟ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಇದಾಗಿದೆ, ಆಫ್ ಮಾಡ್ಕೊಳ್ಳೋಣ. ಅದು ಕಂಪ್ಲೀಟ್ ಆಯಿತಾ? ಕಂಪ್ಲೀಟ್ ಆಯಿತು. ಸೊ ಏನು ಅಂದರೆ ಕಾಳು ಕೂಡ ಬೆಂದಾಗಿದೆ, ಮತ್ತು ನೆಕ್ಸ್ಟು ಕಡುಬು ಕೂಡ ರೆಡಿ ಇದೆ. ಕಡುಬು ಕಟ್ಕೋಬೇಕು. ಹಾಂ, ಈ ಮಸಾಲೆನೂ ರೆಡಿ ಆಗ್ತಿದೆ. ಥರ್ಡ್ ಸ್ಟೆಪ್ ಬಂದು ಮಸಾಲ ರೆಡಿ ಮಾಡ್ಕೊತಿದ್ವಿ, ಅದು ಕೂಡ ಆಗ್ತಿದೆ. ಈಗ ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಚಕ್ಕೆ ಇಷ್ಟು ತಗೋತಿದ್ದೀನಿ, ಇಷ್ಟು ಚಕ್ಕೆ ತಗೋತಿದ್ದೀನಿ ನಾನು. ನಿಮಗೆ ಇನ್ನು ಮೋರ್ ಸ್ಪೈಸಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಹಾಂ, ಲವಂಗ 4 ಲವಂಗ ತಗೊಂಡಿದ್ದೀನಿ, ಒಂದು ಜಾಸ್ತಿ ಆಗಿದೆ. 4 ಲವಂಗ. ಓಕೆ, ಅದಾದಮೇಲೆ ಚೀಟಿಕೆ ಅರಿಶಿನ, ಆಮೇಲೆ ಖಾರ ಪುಡಿ ನೋಡಿ ಹಾಕ್ಕೊಳ್ಳಿ. ಒಂದೊಂದು ಖಾರದ ಪುಡಿ ಒಂದೊಂದು ಥರ ಇರುತ್ತೆ. ಸೊ ಇದು ಸ್ಪೈಸಿ ಇರೋದ್ರಿಂದ ನಾನು ಜಸ್ಟ್ 1 ಟೇಬಲ್ ಸ್ಪೂನ್, ಯಾಕೆಂದರೆ ನಾನು ಅಲ್ಲಿ ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡಿದ್ದೀನಲ್ವ, ಸಣ್ಣದು ಜೀರಿಗೆ ಮೆಣಸಿನ್ಕಾಯಿ, ಅದು ಕೂಡ ತುಂಬ ಖಾರ ಇರುತ್ತೆ ಹಾಗಾಗಿ. ಮತ್ತು ಧನಿಯಾ ಪೌಡರ್ 5 ಸ್ಪೂನ್ಸ್ ಹಾಕ್ತೀನಿ. 1 ಧನಿಯಾ ಪೌಡರ್. ಆಮೇಲೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಏನಕ್ಕೆ ಅಂದರೆ ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಏನಕ್ಕೆ ಅಂದರೆ ಥಿಕ್ನೆಸ್ ಕೊಡುತ್ತೆ, ಹಾಗಾಗಿ ಹುರ್ಗಡ್ಲೆ ಇಷ್ಟೇ ಹಾಕ್ತೀನಿ ನಾನು, ಜಾಸ್ತಿ ಹಾಕ್ತೀನಿ. ಯಾಕೆಂದರೆ ಹುರ್ಗಡ್ಲೆ ಜಾಸ್ತಿ ಹಾಕಿದ್ರೆ ಬೇರೆದು ಖಾರ ಉಪ್ಪು ಎಲ್ಲ ಎಳ್ಕೊಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇದಕ್ಕೆ ಕಾಯಿನ ಹಾಕ್ತಿದ್ದೀನಿ.
ತುರಿದಿಟ್ಕೊಂಡಿರುವಂಥ ಕಾಯಿ. ಇದು ಕೂಡ ಅಷ್ಟೇ, ನಿಮಗೆ ಕಾಯಿ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು, ಅಥವಾ ಪರವಾಗಿಲ್ಲ ಯೂಸ್ ಮಾಡ್ಬೋದು ಅನ್ನೋರಾದರೆ ನಾರ್ಮಲಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಕಾಯಿ ತಗೊಂಡಿದ್ದೀನಿ, ಅದರ 2 ಭಾಗ ಕೂಡ ತುರಿದು ಹಾಕ್ತೀನಿ. ಮತ್ತು ನೆಕ್ಸ್ಟು ಮತ್ತು ಲಾಸ್ಟ್ ಒನ್ ಇದು ಕೊರಿಯಂಡರ್ ಹಾಕ್ತಿದ್ದೀನಿ. ಇದಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಫ್ರೈ ಆದಮೇಲೆ ಒಟ್ಟಿಗೆ ಗ್ರೈಂಡ್ ಮಾಡ್ತೀನಿ. ಸೊ ಇದು ಹಿಟ್ಟೆಲ್ಲ ರೆಡಿ ಆಗಿದೆ ಅಲ್ಲ, ಮಸಾಲೆ ಕೂಡ ರೆಡಿ ಆಗಿದೆ, ಆರ್ಲಿ ಅಂತ ಬಿಟ್ಟಿದ್ದೀವಿ. ಇಲ್ಲಿ ಕಾಳು ಕೂಡ ರೆಡಿ ಆಗಿದೆ. ಈಗ ಅಷ್ಟರೊಳಗೆ ನಾವು ಇದರಲ್ಲಿ ಕಡುಬು ಕಟ್ಬಿಡ್ತೀವಿ. ಬಾ, ಕಟ್ಟೋಣ. ನಾವು ಇನ್ನೊಂದು ದಿನ ಎಲ್ಲರಿಗೂ ಇನ್ನೊಂದು ಫೇವ್ರೇಟ್ ಅಂದರೆ ಫೇಮಸ್ ಡಿಶ್ ಇದೆಯಲ್ಲ, ಅತಿ ಹೆಚ್ಚಿನಾಗಿ ಮಾಡ್ತಾರಲ್ಲ ಶಾವಿಗೆ ಅದು ಕೂಡ ಮಾಡಿ ತೋರಿಸೋಣ. ನೋಡಿ, ಈ ಥರ ಕಡುಬು ಕಟ್ಟೋದು. ಈ ರೀತಿ 2 ಕೈಯಲ್ಲಿ ನೋಡಿ, ಕಾಳು ಯಾವ ಸೈಜಿಗಿತ್ತು ಅದೇ ಸೈಜಿಗೆ ಕಡುಬು ಕಟ್ಟಬೇಕು. ಅದಕ್ಕೇನೆ ನಾವು ಕಾಳು ಕಡುಬು ಅಂತ ಹೇಳೋದಿದ್ದು. ಇವಾಗ ನೋಡಿ, ನಮಗೆ ಮಾತ್ರ ಕಡುಬು ಕಟ್ಟಕ್ಕಾಗಲ್ಲ ಅಂತ ನಮ್ಮ ಭಾವನ ಜಾಯಿನ್ ಆಗಿದ್ದಾರೆ. ಒಬ್ಬರು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ. ಹೇಳ್ಬೇಕು ಅಂದ್ರೆ ಕಡುಬು ಇಷ್ಟೇ ಕಾಳಿನ ಆಕಾರಕ್ಕೆ ಕಡುಬು ಬಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ದಪ್ಪ ತಿಂದ್ರೆ ಬಾಯಿಗೆ ಬರೀ ಕಡುಬೆ ಸಿಗುತ್ತಲ್ವಾ, ಹಾಗಾಗಿ ಚಿಕ್ಕದು ಇಷ್ಟು ಚಿಕ್ಕದಾಗಿ ಕಟ್ಟಿದಷ್ಟು ನೀವು ತುಂಬಾ ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ಅದು ನಮ್ಮಮ್ಮ ಆಗಿ ಹೇಳ್ತಾ ಇತ್ತು. ಹೌದಾ? ಹಾಗಾಗಿ ಎಲ್ಲರೂ ಸೇರ್ಕೊಂಡು ಕಟ್ತಾ ಇದ್ದೀವಿ ಕಡುಬುಗಳನ್ನ. ಬಂದಷ್ಟು ಕಾಳು ಕಡುಬಿಗೆ ವಿಶೇಷವಾಗಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳಕ್ಕೆ ಕಡುಬು ತಿನ್ನಕ್ಕೆ ಯಾರು ಬೇಡ, ಕಡುಬು ಮಾತ್ರ ಬೇಕು. ಇದಕ್ಕೆ ಮಾತ್ರ ಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಜನ ಇದ್ದಷ್ಟು ಬೇಗ ನಮಗೆ ಮುಗಿಯುತ್ತೆ. ಏನಿಲ್ಲ, ಇದರಲ್ಲೇ ಸ್ವಲ್ಪ ಟೈಮ್ ಬೇಕು. ಹೌದು, ಕಟ್ಟಬೇಕಲ್ಲ ಚಿಕ್ಕದಾಗಿ. ಅದೇ ಹೇಳಿದ್ನಲ್ಲ, ಚಿಕ್ಕದಾಗಿ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಆ ಥರ ಬರಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇಟ್ಟಿದ್ದೀನಿ ನೋಡಿ. ನಾವಾ ಬಂಗಾರಿ, ನಾವಿವತ್ತು ಎಲ್ಲರೂ ಸೇರಿಕೊಂಡು ಕಾಳು ಕಡುಬು ಮಾಡ್ತೀವಿ. ನಿನ್ನ ಫೇವ್ರೇಟ್ ಗೋಳಿ ಕಡುಬು. ನೋಡಿ, ನಾವಿಬ್ರೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ನಮ್ಮ ಫ್ಯಾಮಿಲಿ ಫುಲ್ ಕಟ್ತಿದ್ದಾರೆ. ನೋಡಿ, ನಮ್ಮ ಜೊತೆ ಇವಳು ಕಟ್ತಿದ್ದಾಳೆ. ಕಟ್ತಿಲ್ಲ, ಕಿತ್ತಾಡ್ತಿದ್ದಾಳೆ. ಕಟ್ಟು ಬಂಗಾರಿ. ಸೊ ಎಲ್ಲರೂ ಸೇರಿಕೊಂಡು ಬೇಗ ಮುಗಿಸೋಣ ಅಂತ ಫಟಾಫಟ್ ಅಂತ ಮಾಡ್ತಿದ್ದೀವಿ. ಇನ್ನು 3 ಮೆಂಬರ್ಸ್ ಇದ್ದಾರೆ. ಸೊ ಅವ್ರು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಈಗ ಇಷ್ಟು ಜನ ಜಾಯಿನ್ ಆಗಿ. ಈಗ ನಮ್ಮ ಮನೆಯವ್ರು ಬಂದ್ಬಿಟ್ಟು ನಾವು ಕಟ್ತಾ ಇರೋದೇ ಇನ್ನೂ ದೊಡ್ಡದಾಯ್ತು ಅಂತ ಇನ್ನೂ ಚಿಕ್ಕದಾಗಿ ಕಟ್ತಿದ್ದಾರೆ. ನೋಡಿ, ಅವ್ರು ಕಟ್ಟಿರೋದಿದ್ದು. ಫೈನಲಿ ನಮ್ಮದು ಕಡುಬು ಕಟ್ಟಿದ್ದು ಮುಗ್ದಿದೆ. ಈಗ ಈ ಕಡುಬನ್ನ ಕಡುಬಿನ ಪಾತ್ರೆ ಒಳಗೆ ಹಾಕಿ ಸ್ಟೀಮಲ್ಲಿ ಇಡಬೇಕು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇಟ್ಟರೆ ಆಗುತ್ತೆ. ಈಗ ನಾವು ಕಡುಬಿನ ಪಾತ್ರೆನ ಇಡ್ತಿದ್ದೀವಿ ಕಡುಬು ಬೇಯಿಸೋದಕ್ಕೆ. ಇದರೊಳಗೆ ನೀರು ಹಾಕ್ಕೋಬೇಕು. ಅದಾದಮೇಲೆ ಪ್ಲೇಟ್ ನೋಡಿ, ನೀರು ಇಷ್ಟು ಈ ಲೆವೆಲ್ಗೆ ಇರಬೇಕು. ಮತ್ತು ಈ ಪ್ಲೇಟ್ನ ಹಾಕಿ ಅದ್ರ ಮೇಲೆ ಸ್ಮಾಲ್ ಪ್ಲೇಟ್ ಇಲ್ಲಿ ಮಧ್ಯದಲ್ಲಿ ಈಗ ಹಾಕಿ, ಯಾಕೆಂದರೆ ಸ್ಟೀಮ್ ತುಂಬ ಇದಾಗೋಗುತ್ತೆ ಅಂತ ಅದನ್ನು ಹಾಕಿ ಕವರ್ ಮಾಡಿ ಈಗ ಈ ಕಡುಬನ್ನ ಇದರೊಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದನ್ನು 10 to 15 ಮಿನಿಟ್ಸು ನಾವು ಸ್ಟೀಮ್ ಮಾಡ್ತೀವಿ. ಕ್ಲೋಸ್ ಮಾಡ್ತಿದ್ದೀನಿ. ಇದು ರೆಡಿ ಆಗೋ ಅಷ್ಟೊತ್ತಿಗೆ ನಾವು ಆವಾಗಲೇ ಮಾಡಿರುವಂಥ ಮಸಾಲಾನ ಆರಕ್ಕೆ ಬಿಟ್ಟಿದ್ವಲ್ಲ,
ಸೊ ಕಂಪ್ಲೀಟಾಗಿ ಆರಿದೆ. ಇದನ್ನು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಫುಲ್ಲಾಗಿ ಫೈನ್ ಪೇಸ್ಟ್ ಆಗಬೇಕು. ನೋಡಿ ಇದು ರೆಡಿ ಆಗಿರುವಂಥ ಮಸಾಲ ರುಬ್ಬಿಟ್ಕೊಂಡಿರೋದು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ಆಗಲೇ ನಾವು ಬೇಯಿಸಿಟ್ಕೊಂಡಿರುವಂಥ ಕಾಳು ಕೂಡ ಬೆಂದಿದೆ. ಈ ರೀತಿ ಸ್ವಲ್ಪ ಪಾತ್ರೆ ಇಟ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಆಯಿಲ್ ಹಾಕೋಬೇಕು. ಒಗ್ಗರಣೆಗೆ ಗೊತ್ತಲ್ಲ ಸಾಸಿವೆ ಮತ್ತು ಕರಿಬೇವು, ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀವಿ. ಈಗ ನೆಕ್ಸ್ಟು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಮತ್ತು ಟೊಮೆಟೊ. ನೋಡಿ ಇದು ಈ ರೀತಿ ಫ್ರೈ ಆಗಿದೆ. ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕಬೇಕು. ಅದಕ್ಕೊಂಚೂರು ವಾಟರ್ ಹಾಕ್ಕೊಂಡು, ಆ್ಯಕ್ಚುಲಿ ನಾರ್ಮಲ್ ವಾಟರ್ಗಿಂತ ಕಾಳು ಬೇಯಿಸಿರೋ ನೀರಿದೆಯಲ್ಲ ಅದನ್ನೇ ಹಾಕ್ಕೋಬೋದು. ಆ ಥರ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕೂಡ ಅದರಲ್ಲೇ ಉಳ್ಕೊಳ್ಳುತ್ತೆ. ಈಗ ಮಸಾಲೆ ಕುದೀತಾ ಇದೆ. ನಾವೀಗ ಇದಕ್ಕೆ ಲೆಮನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಆ್ಯಕ್ಚುಲಿ ಇದರಲ್ಲಿ ಅದು ಇದು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಾನು ಇಷ್ಟು ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಈ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ. ಈಗ ಕಡು ಬೆಂದಿದೆ ಅಂತ ನೋಡೋಣ. 15 ಮಿನಿಟ್ಸ್ ಆಯಿತು ನಾವಿಟ್ಟು. ಸೊ ಹಿಂಗೆ ಮುಟ್ಟು ನೋಡಿದ್ರೆ ಅಂಟಿಲ್ಲ ಅಂದರೆ ಕಡು ಬೆಂದಿದೆ ಅಂತ. ನೋಡಿ ಈ ಥರ ಆಗುತ್ತೆ. ಯಾವುದಕ್ಕೂ ಒಂದಕ್ಕೊಂದು ಅಂಟಲ್ಲ, ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಈಗ ನಮ್ಮ ಮಸಾಲೆ ಎಲ್ಲ ಕುದ್ದು ರೆಡಿ ಆಗಿದೆ. ಇದಕ್ಕೆ ನಾವೇನಿದ್ರು ಏನು ಆ್ಯಡ್ ಮಾಡಬೇಕು ಸೃಷ್ಟಿ? ಕಡುಬು ಹಾಕ್ಕೊಂಡ್ರೆ ನಮ್ಮ ಕಾಳು ಕಡುಬು ರೆಡಿ ಆಗುತ್ತೆ. ಈಗ ನಾವು ಇದಕ್ಕೆ ಕಾಳು ಕಡುಬನ್ನ ಹಾಕ್ತಾ ಇದ್ದೀವಿ. ಬಾ ಹಾಕೋಣ. ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಕಂಪ್ಲೀಟಾಗಿ ಎಲ್ಲ ಕಡುಬು ಟ್ರಾನ್ಸ್ಫರ್ ಮಾಡಿಕೊಂಡು ತಿರುಗಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದೇ ರೀತಿ ಒಂದು 10 ಮಿನಿಟ್ಸು ಕುದಿಸ್ಕೊತೀನಿ. ಸಿಮ್ಮಲ್ಲಿ ಇಟ್ಕೋಬೇಕು, ಮತ್ತು ಜಾಸ್ತಿ ಇಟ್ಬಿಟ್ರೆ ಇನ್ನೂ ತಿಕ್ಕಾಗ್ಬಿಡುತ್ತೆ ಮಸಾಲ. ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ನಮಗೆ ಈ ಥಿಕ್ನೆಸ್ಸಲ್ಲಿ ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನು ಗಟ್ಟಿ ಆದರೂ ಚೆನ್ನಾಗಿ ಬರಲ್ಲ, ಇನ್ನು ತಡು ಆದರೂ ಚೆನ್ನಾಗಿ ಬರಲ್ಲ. ಕಾಳು ಕಡುಬು ಹೇಗೆ ಅನಿಸ್ತಿದೆ? ನಿಮಗೂ ಕೂಡ ತಿನ್ಬೇಕು ಅನಿಸ್ತಿದ್ಯಾ? ಸೊ ಇನ್ಯಾಕೆ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ. ವಿ ಆರ್ ಫೈನಲಿ ಡನ್ ವಿತ್ ದಿಸ್ ಕಾಳು ಕಡುಬು. ಸೊ ಇದು ಹೇಗಿದೆ ಅಂತ ಮಕ್ಕಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ. ದೀವಾ ಅಂತೂ ಅವಾಗಲಿಂದ ವೆಯ್ಟ್ ಮಾಡ್ತಿದ್ದಾಳೆ, ಪ್ರಧಾನ್ಯ ಕೂಡ. ಇಬ್ಬರು ತಿಂದ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ತಾರೆ ಅಂತ ಕಾಯ್ತಿದ್ದಾರೆ ಅವರು. Kids, are you ready for tasting? Diva, ready? ಪ್ರಾಧಾನ್ಯ ರೆಡಿ. ಬಿಸಿ ಇದೆ, ನಿಧಾನಕ್ಕೆ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಹೌದಾ? ಹೊಟ್ಟಿದಲ್ಲ ಸ್ಪೈಸಿ. ನಿಂಗೆ ಹೇಗಿದೆ ಪ್ರಧಾನ್ಯ? ಹೌದಾ? ಇಷ್ಟ ಆಯ್ತಾ ನಿಮಗೆ? ಸೊ ನಾವು 3 ಜನ ಇವತ್ತು ಸ್ಪೆಷಲ್ ಡಿಶ್ ಆದಂಥ ಮಲ್ನಾಡ್ ಸ್ಪೆಷಲ್ ಕಾಳು ಕಡುಬು ಮಾಡಿ ನಮ್ಮ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
So thanks for watching. See you in next vlog.